4 ವರ್ಷಗಳಾದ್ಮೇಲೆ ಭಾರತಕ್ಕೆ ಭೇಟಿ ಕೊಟ್ಟಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಆಗಮನ ನಿಜಕ್ಕೂ ಒಂದು ರೀತಿ ಜಗತ್ತೇ ಭಾರತದ ಮೇಲೆ ಕಣ್ಣಿಟ್ಟ ಹಾಗಿತ್ತು. ರೆಡ್ ಕಾರ್ಪೆಟ್ನ ವೆಲ್ಕಮ್, ಪ್ರಧಾನಿ ನರೇಂದ್ರ ಮೋದಿ ಶಿಷ್ಟಾಚಾರವನ್ನ ಮುರಿದು ಅವರನ್ನ ಸ್ವಾಗತಿಸಿದ್ದು ಕೂಡ ಒಂದಷ್ಟು ಸುದ್ದಿಯಾಯಿತು. ಇಬ್ಬರು ನಾಯಕರು ಒಂದೇ ಕಾರಿನಲ್ಲಿ ಪ್ರಧಾನಿಯವರ ನಿವಾಸಕ್ಕೆ ಖಾಸಗಿ ಭೋಜನಕ್ಕಾಗಿ ಹೋದ್ರು. ಇಷ್ಟಾದ್ರೂ ಮೋದಿ ತಾವು ಸಾಮಾನ್ಯವಾಗಿ ಬಳಸೋ ಅಧಿಕೃತ ರೇಂಜ್ ರೋವರ್ ಕಾರನ್ನ ಬಿಟ್ಟು ವೈಟ್ ಕಲರ್ ಟೊಯೋಟಾ ಫಾರ್ಚೂನರ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋದೇ ಈಗ ಹೆಚ್ಚು ಗಮನ ಸೆಳೀತಾ ಇದೆ. ಆ ಕಾರ್ ಯಾವ್ದು ಗೊತ್ತಾ? ಯಾವುದೇ ಅಧಿಕೃತ ಕಾರಣ ಇಲ್ಲದೆ ಇದ್ರೂನು ಇಡೀ ಜಗತ್ತು ನೋಡ್ತಾ ಇದ್ದ ಕಾರು ರಾಜತಾಂತ್ರಿಕತೆಗೆ ಜಪಾನೀಸ್ ಬ್ರ್ಯಾಂಡ್ ವಾಹನವನ್ನ ಯಾಕೆ ಆಯ್ಕೆ ಮಾಡಿರಬಹುದು ಅನ್ನೋದ್ರ ಬಗ್ಗೆ ತಜ್ಞರು ಅನೇಕ ಕಾರಣಗಳನ್ನ ಕೊಡ್ತಾರೆ. ಹಾಗೆ ಫಾರ್ಚೂನರ್ ಸಿಗ್ಮಾ 4 MT ಮಹಾರಾಷ್ಟ್ರ ನಂಬರ್ ಪ್ಲೇಟ್ ಅನ್ನ ಹೊಂದಿತ್ತು. ಫಾರ್ಚೂನರ್ ಕಾರು ಕರ್ನಾಟಕದಲ್ಲಿ ತಯಾರಾಗೋ ಅಸೆಂಬಲ್ ಆಗೋ ಕಾರು ಅನ್ನೋದು ಇನ್ನೊಂದು ವಿಶೇಷ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ರಷ್ಯಾದ ರಕ್ಷಣಾ ಸಚಿವ ಆಂಡ್ರೆ ಬೆಲೈಸೋವ್ ಅವರ ಜೊತೆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡೋದಕ್ಕೆ ಹೋದಾಗ್ಲೂ ವೈಟ್ ಕಲರ್ ಫಾರ್ಚೂನರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಉಕ್ರೇನ್ ಯುದ್ಧದ ಬಗ್ಗೆ ಭಾರತ ಹಾಗೆ ರಷ್ಯಾ ಎರಡೂ ಒತ್ತಡಕ್ಕೆ ಸಿಲುಕಿರೋ ಟೈಮ್ನಲ್ಲಿ ಪಶ್ಚಿಮಕ್ಕೆ ಸಂದೇಶ ಕಳಿಸೋದಕ್ಕೆ ಜಪಾನ್ನ ವಾಹನ ತಯಾರಕ ಟೊಯೋಟಾ ತಯಾರಿಸಿದ ಫಾರ್ಚೂನರ್ ಅನ್ನ ಯಾವುದೇ ಯುರೋಪಿಯನ್ ಬ್ರ್ಯಾಂಡ್ ಕಾರಿನ ಬದಲು ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಜ್ಞರು ಹೇಳ್ಕೊಳ್ತಾರೆ. ಟೊಯೋಟಾ ಜಪಾನಿನ ಬ್ರ್ಯಾಂಡ್ ಆಗಿದ್ರೂ ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಅನುಗುಣವಾಗಿ ಕರ್ನಾಟಕದಲ್ಲಿ ಈ ಕಾರನ್ನ ಅಸೆಂಬಲ್ ಮಾಡಲಾಗುತ್ತೆ. ಪ್ರಸ್ತುತ ಪ್ರಧಾನಮಂತ್ರಿಯವರ ಅಧಿಕೃತ ವಾಹನಗಳಲ್ಲಿ ರೇಂಜ್ ರೋವರ್ ಹಾಗೆ ಮರ್ಸಿಡಿಸ್ ಮೇಬ್ಯಾಕ್ 5650 ಗಾರ್ಡ್ ಸೇರ್ಕೊಂಡಿವೆ. ರೇಂಜ್ ರೋವರ್ ಟಾಟಾ ಮೋಟಾರ್ಸ್ ಒಡೆತನವಾಗಿದ್ರೂ ಅದನ್ನ ಯುಕೆಯಲ್ಲಿ ತಯಾರಿಸಲಾಗುತ್ತೆ. ಇನ್ನೊಂದ್ ಕಡೆ ಮರ್ಸಿಡಿಸ್ ಬೆನ್ಸ್ ಜರ್ಮನ್ ಆಟೋಮೋಟಿವ್ ಬ್ರ್ಯಾಂಡ್ ಆಗಿದೆ. ಯುಕೆ ಹಾಗೆ ಜರ್ಮನಿ ಎರಡೂ ಉಕ್ರೇನ್ ಯುದ್ಧದ ಬಗ್ಗೆ ರಷ್ಯಾ ವಿರುದ್ಧ ವ್ಯಾಪಕ ನಿರ್ಬಂಧಗಳನ್ನು ವಿಧಿಸಿವೆ. ಯುದ್ಧ 4ನೇ ವರ್ಷಕ್ಕೆ ಪ್ರವೇಶಿಸುವ ಹಂತದಲ್ಲಿದೆ. ಹಾಗೆ ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಮದ್ದುಗುಂಡುಗಳೊಂದಿಗೆ ಬೆಂಬಲ ನೀಡುವಲ್ಲಿ ಈ ರಾಷ್ಟ್ರಗಳು ಮುಂಚೂಣಿಯಲ್ಲಿವೆ. ಹೀಗಾಗಿ ಇಂತಹ ಸಿಚುವೇಶನ್ ನಲ್ಲಿ ಪುಟಿನ್ ಯಾವುದೇ ಯುರೋಪಿಯನ್ ಬ್ರ್ಯಾಂಡ್ ವಾಹನದಲ್ಲಿ ಪ್ರಯಾಣಿಸೋದು ಸೂಕ್ತವಾಗ್ತಾ ಇರಲಿಲ್ಲ. ಸಾಂಕೇತಿಕವಾಗಿ ಇಬ್ಬರು ನಾಯಕರು ಟೊಯೋಟಾ ಫಾರ್ಚೂನರ್ ನಲ್ಲಿ ಪ್ರಧಾನಿ ನಿವಾಸಕ್ಕೆ ತೆರಳ್ತಾ ಇದ್ದ ಹಾಗೆ ಮೋದಿಯವರ ರೇಂಜ್ ರೋವರ್ ಮತ್ತು ಪುಟಿನ್ ಅವರ ಔರಸ್ ಸೆನಾಟ್ ಬಿಳಿ ಫಾರ್ಚೂನರ್ ಅನ್ನ ಫಾಲೋ ಮಾಡಿದ್ವು. ಇಷ್ಟಾದ್ರೂ ಫಾರ್ಚೂನರ್ ಅನ್ನ ಪ್ರಾಥಮಿಕವಾಗಿ ಅದರ ಆಸನ ಸಂರಚನೆಗಾಗಿ ಆಯ್ಕೆ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸುತ್ತೆ. ಪ್ರಧಾನಮಂತ್ರಿಗಳ ರೇಂಜ್ ರೋವರ್ ನಲ್ಲಿ 3ನೇ ಸಾಲು ಇಲ್ಲದೆ ಇರೋದ್ರಿಂದ ಇಬ್ಬರು ನಾಯಕರ ಜೊತೆಗೆ ವಿವರಕರನ್ನ ಇರಿಸೋದಕ್ಕೂ ಕೂಡ ಜಾಗ ಇರಲಿಲ್ಲ. ಇನ್ನು ಟೊಯೋಟಾ ಫಾರ್ಚೂನರ್ ಹೆಚ್ಚುವರಿ ಆಸನಗಳನ್ನ ಹೊಂದಿದೆ. ಪ್ರಧಾನಿ ಮೋದಿ ಹಾಗೆ ಪುಟಿನ್ ಹತ್ತೋ ಮೊದಲೇ ವಿವರಕರು ವಾಹನದಲ್ಲಿ ಕೂತಿದ್ರು. ಹಾಗೆ ಎರಡೂ ದೇಶಗಳ ಭದ್ರತಾ ತಂಡಗಳು ಕಾರಿನ ಆಯ್ಕೆಯನ್ನ ಫೈನಲೈಸ್ ಮಾಡಿದ್ವು ಅಂತಾನು ಮೂಲಗಳು ತಿಳಿಸುತ್ತೆ. ಹಾಗೆ ಇದ್ರ ಬಗ್ಗೆ ಬಿಜೆಪಿ ವಕ್ತಾರರಾದಂತಹ ಶೆಹಜಾದ್ ಪೂನಾವಾಲಾ ಒಂದು ನಿಗೂಢ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ರು. ಇಬ್ಬರು ಪ್ರಧಾನಿಗಳು ಫಾರ್ಚೂನರ್ ಆಯ್ಕೆ ಮಾಡ್ಕೊಂಡ್ರು, ಇದು ಬುದ್ಧಿವಂತ ಜನರಿಗೆ ಯಾಕೆ ಅಂತ ತಿಳಿಯುತ್ತೆ ಅಂತಾನು ಟ್ವೀಟ್ ಮಾಡಿದ್ರು. ಈ ಕ್ರಮದ ಹಿಂದಿನ ಅಧಿಕೃತ ಕಾರಣ ಹೀಗೆ ಅಂತ ಹೇಳೋದಕ್ಕಾಗದೇ ಇದ್ರೂ ಅಂತಾರಾಷ್ಟ್ರೀಯ ಅಭಿಪ್ರಾಯವನ್ನ ರೂಪಿಸುವಲ್ಲಿ ರಾಜತಾಂತ್ರಿಕತೆಯ ಸಾಂಕೇತಿಕ ಹಂತಗಳು ಯಾವ ರೀತಿ ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತೆ ಅನ್ನೋದನ್ನ ಇದು ಒಂದು ಎಕ್ಸಾಂಪಲ್ ರೀತಿಯಲ್ಲಿ ತೋರಿಸುತ್ತೆ ಅಂತ ಹೇಳಬಹುದು.